ಬಡ್ಡಿ ಮಗ. ಹೊರಗಡೆ ಬಟ್ಟೆ ಮಾತ್ರ 400 ರೂಪಾಯಿ ಪ್ಯಾಂಟ್ ಹಾಕೋತಾನೆ, ಒಳಗಡೆ ಕಾಚ ಮಾತ್ರ 300-400 ರೂಪಾಯಿ ಬೇಕಂತೆ. ಬ್ರ್ಯಾಂಡ್ ಅದು ಒಳಗಡೆ ಹಾಕೋದಂತೆ. ತಮ್ಮ ಕೂಲಾಗಿರ್ಬೇಕಲ್ಲ ಎಷ್ಟಾದ್ರೂ. ನನ್ನ ಮೇಲೆ ಹಣೆ ಇಟ್ಟೇಳು, ನನ್ನ ಮೇಲೆ ಹಣೆ ಇಟ್ಟೇಳು. ಹೊರಗಡೆ ಟಿ ಶರ್ಟ್ ಹಾಕೊಳ್ಳೋದು 100-200 ರೂಪಾಯಿದು, ಒಳಗಡೆ ಕಾಚ ಮಾತ್ರ 400 ರೂಪಾಯಿದು. ಶಂಕರ್ ನಮ್ಮ ಹುಡುಗರು ಹೆಂಗೆ ಗೊತ್ತಾ, ಏನು ಗೊತ್ತಾ, ಹೇಳ ಬೇಡ ಹೇಳು. ನನ್ನ ಮಕ್ಕಳು ಹೊರಗಡೆ ಆಚೆಗಡೆ ಬಟ್ಟೆ ಹರಿದಿದ್ದು ಪೋರಾಗಲ್ಲ, ಒಳಗಡೆ ನಿಕ್ಕರ್ ಮಾತ್ರ ಬ್ರ್ಯಾಂಡೆಡ್ ಬೇಕಂತಾರೆ. ಸುಖದಾಗಿರ್ತಾನೆ ನಿನ್ ತಮ್ಮ. ಬಂದ್ ನೋಡಿ ಇಲ್ಲೇ ನೋಡೋಣ. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ಆದ್ರೆ ನನ್ ಲಿಂಕ್ ಎಷ್ಟು ದೊಡ್ಡದು ಅದು ಎಷ್ಟು ನೋಡ್ಬಿಟ್ಟಿದ್ದೀನೋ ಇಂಥ ಪುಂಗಿ ಗಿರಾಕಿಗಳನ್ನ. ಇದನ್ನ ನಂಬ್ಕೊಂಡು ಹೋದ್ರೆ ಅಷ್ಟೇ ಈ ಗಿರಾಕಿಗಳ ಪೊಟ್ಟು. ಮಾಡೋಕ್ಕಾಗಲ್ಲ, ಜೀವನ ನಡೀತಾ ಇರುತ್ತೆ, ಖರ್ಚು ಮಾಡ್ತಾ ಇರಬೇಕು, ಅವಾಗಲೇ ನಡೆಯೋದು ಜೀವನ. ಖರ್ಚು ಮಾಡಿಲ್ಲ ಅಂದ್ರೆ ಜೀವನ ಅಂತಾರ. ಅದು ದುಡಿಯೋದೇ ನಮ್ಮ ಮನೆಗೆ ದಿನಕ್ಕೆ ಒಂದು ದಿವಸ, ಆದರೆ ನಾವು ಖರ್ಚು ಮಾಡೋದು ಒಂದೇ ಏಟಿಗೆ ಖರ್ಚು ಮಾಡ್ತೀವಿ. ಒಂದು ದಿವಸ ದುಡ್ದಿರೋದು ಒಂದೇ ಏಟಿಗೆ, ಅರ್ಧ ಗಂಟೆಯಲ್ಲಿ ಖಲಾಸ್ ದುಡ್ಡು. ವಿಶಾಲ್ ಮಾರ್ಟಲ್ಲಿ ದಯವಿಟ್ಟು ಯಾರಾದರೂ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಬಂದುಬಿಟ್ಟು ವಿಶಾಲ್ ಮಾರ್ಟಲ್ಲಿ ಚೆನ್ನಾಗಿರೋ ಕಾಚಾಗಳು ಇಟ್ಕೊಳ್ಳಿ. ಖಂಡಿತವಾಗ್ಲೂ ಮಾಡ್ತೀನಿ, ನೋ ಡೌಟ್. ಇಲ್ಲ ನೀನು ಕಾಚಾ ಬೇಕೋ ಬೇಡ ಹೇಳು. ನಮ್ಮ ಸಂದ ಹಾಯ್ ಬ್ರೋ, ಏನು ಸಮಾಚಾರ? ಕ್ಯಾಂಪಸ್ ಹತ್ಕೊಂಡು ಈ ಕಡೆ ಬಂದ್ಬಿಟ್ಟಿದ್ಯಾ? ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಎಲ್ಲ ಹೆಂಗಿದ್ರಪ್ಪ? ನಾನಂತರೂ ಸಖತ್ತಾಗಿದ್ದೀನಿ. ಏನಿದು ಬೆಳಗ್ಗೆ ನಮ್ಮ ಮಳೆ ಹೊಡೆದ್ಬಿಟ್ಟಿತ್ತು ಫುಲ್ ಜೋರಾಗಿ. ಏನು ಇವತ್ತು ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 19,560. ಹತ್ತತ್ರ ಇರಿ ಫೋಟೋ ಹೊಡ್ಕೊಂಡ್ಬಿಡೋಣ. ಇನ್ನೂ 100 ಮೀಟ್ರ್ ಹೋದರೆ 60 ಆಗುತ್ತೆ. ಇವಾಗ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಕರೆಕ್ಟಾಗಿ 19,959 ಕಿಲೋಮೀಟ್ರ್ ಆಗಿದೆ. ನೋಡೋಣ ಇವತ್ತು ಎಷ್ಟು ಅರ್ನಿಂಗ್ಸ್ ಆಗುತ್ತೋ, ಮಳೆಗಳೇ ಬರುತ್ತೆ ಏನು ಗೊತ್ತಿಲ್ಲ. ಒಟ್ಟಿನಲ್ಲಿ ನೋಡೋಣ ಏನು ಅರ್ನಿಂಗ್ಸು. ಟೋಟಲ್ 35 ದಿವಸ, ಸೋಮವಾರ ಬೇರೆ ಡೇಟ್ ಬಂದುಬಿಟ್ಟು 19 ಡೇಟು. ಈ ತಿಂಗಳದ್ದು ಅಂತೂ 19 ದಿವಸ ಹಾಳು ಮಾಡಿಬಿಟ್ಟು ನಾವು ನೋಡಿ ಸಿಗಿ ಕೆಲಸ ಮಾಡ್ಕೊಂಡು. ಹಾಳೇನು ಮಾಡಿಲ್ಲ, ರೊಕ್ಕ ಮಾಡಿದ್ದೀವಿ ನೋಡ್ರಿ. ಏನು ಮಾಡಿ 70 ರೂಪಾಯಿ ಕೊಟ್ಟವನೆ. ಆದ್ರೆ ನಾವು ಇನ್ನೂ ಲಾಗಿನ್ ಆಗೋಕ್ಕೆ ಇನ್ನೂ ಒಂದು 15-20 ನಿಮಿಷ ಬೇಕು. ಇನ್ನೂ ಹೋಗ್ಬಿಟ್ಟು ಪೆಟ್ರೋಲ್ ಹಾಕ್ಸ್ಕೋಬೇಕು. ಇವಾಗ ನಿನ್ನೆ ಒಂದು 203 ಕಿಲೋಮೀಟ್ರ್ ಓಡಿಸಿದ್ದೆ. ಇವತ್ತೆಷ್ಟು ಕಿಲೋಮೀಟ್ರ್ ಆಗುತ್ತೆ ನೋಡೋಣ. ಏನು ಮಳೆ ಬೆಳಗ್ಗೆನೇ ಸುರಿದ್ಬಿಟ್ಟೆ, ಫುಲ್ ಜೋರಾಗಿತ್ತು. 5 ಗಂಟೆಗೆ ಎಚ್ಚರಿಕಾಗಿಬಿಟ್ಟೈತೆ ನನಗೆ ಬೆಳಗ್ಗೆನೆ ಆ ಮಳೆ ಸೌಂಡಿಗೆ. ಆ ಥರ ಮಳೆ ಐತೆ ನಮ್ಮ ಏರಿಯಾದಲ್ಲಿ, ಗಂಗಾನಗರದಲ್ಲಿ. ನೋಡ್ರಿ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟೈತೆ ಆ ಥರ ಮಳೆ. ಇವಾಗ ಹೆಂಗೋ ಹೋಗ್ಬಿಟ್ಟೈತೆ. 1-2 ಅವರ್ ಬರಲೇ ಇದ್ರೆ ಸಾಕಪ್ಪ. ಬಿಸಿಲು ಬೆಳೆ, ಯಾಕಂದ್ರೆ ಚಳಿ ಆಗ್ತೈತೆ ಇವಾಗಲೇ ಬೆಳಗ್ಗೆ. ನೋಡೋಣ ಇವಾಗ ಪೆಟ್ರೋಲ್ ಹಾಕ್ಸ್ಬಿಟ್ಟು ಸಿಗ್ತೀನಿ ನಿಮಗೆ. ಸ್ಲೋ ಆಗಿ ಇನ್ನೊಂದು ಸ್ವಲ್ಪ 30 ಮಾಡಿಬಿಡಿ ಅಣ್ಣ, 30 ಮಾಡಿ. ಹಾಂ ಸಾಕು. ಇದು ಚೇಂಜು 330 ರೂಪಾಯಿ ಆಗಿದೆ. 3 ಲೀಟ್ರ್ ಪೆಟ್ರೋಲ್ ಆಗಿದೆ. 9513 ಮೇಡಮ್. ಫಸ್ಟ್ನೇ ಆರ್ಡ್ರು ಕೇಕ್ ಬಿದ್ದಿರೋದು ದಿಯಾಬ್ ರೂಮಿಂದ. ಡ್ರಾಪ್ ಇಲ್ಲ ಗೊತ್ತಾ? ಪ್ರೆಸ್ಟೀಜ್ ಜಿಂದಾಲ್ ಫಸ್ಟ್ನೇ ಆರ್ಡ್ರೆ 116 + 55 ರೂಪಾಯಿ ರಿಟರ್ನ್ ಕೊಟ್ಟವನೆ. ಸರ್ 45 ರೂಪಾಯಿ ಇರೋದು. ಹಾಂ ಮೇಡಮ್, ಐಟಮ್ ಇಲ್ವಾ? ಇದ್ರದ್ದು ಅದು ಟ್ರಫಲ್ ಕೇಕ್ ಅರ್ಧ kg. ಹ್ಯಾಪಿ ಆ್ಯನಿವರ್ಸರಿ. ಹಾಂ ಅಡ್ರೆಸ್ ಇದೆ ದಿಯಾಬ್ ರೂಮ್ ಮೇಡಮ್. ನಿಮ್ಮದೇ ರೆಸ್ಟೋರೆಂಟ್ ತಾನೇ ಇದು? ಯಾಕೆ ಮೇಡಮ್ ಬೆಳಗ್ಗೆ ನಾವು? ಹೌದಾ, ಸರಿ ಕೊಡಿ. ಇದು ಆ ಸಿಸ್ಟಮ್ ಏನೋ ಪ್ರಾಬ್ಲಮ್ ಆಗಿರ್ಬೇಕು ನೋಡಿ. ಅಲ್ಲಿ ಬಿಲ್ ಬರ್ತಾಯಿಲ್ಲಂತೆ, ಅದಕ್ಕೆ ನೋಡೋಣ ಅರ್ಧಕ್ಕೆ. ಹಾಂ ಕೇಕ್ ಇದೆ ನೋಡಿ ಪರವಾಗಿಲ್ಲ ನೋಡಿ. ಒಂದು ಕೇಕ್ ಇದೆ ಅರ್ಧ kgಗೆ. ಕೇಕ್ ತೊಗೊಂಡು ಹೋಗೋಕ್ಕೆ ಇಲ್ಲಿಂದ 13 ಕಿಲೋಮೀಟ್ರ್ ಹೋಗ್ಬೇಕು ನಾನು, ಐಕೆ ಮುಂದೆ ಪ್ರೆಸ್ಟೀಜ್ ಜಿಂದಾಲ್ಗೆ. ಏನು ಮಾಡೋಕ್ಕಾಗಲ್ಲ. 119 ರೂಪಾಯಿ + 55 ರೂಪಾಯಿ ಕೊಟ್ಟವನು ಅಷ್ಟೇ. ನೋಡೋಣ ಫಸ್ಟ್ ಆರ್ಡ್ರ್ ಏನು ಮಾಡೋಕ್ಕಲ್ಲ, ರಿಜೆಕ್ಟ್ ಮಾಡೋಕ್ಕೆ ಮನಸ್ಸಾಗಲಿಲ್ವಲ್ಲ, ಅದಕ್ಕೆ ಪಿಕಪ್ ಮಾಡ್ಕೊಂಡಿದ್ದೀನಿ. ಡ್ರಾಪ್ ಆದ ತಕ್ಷಣ ಸಿಗ್ತೀನಿ ರೀ ನಿಮ್ಗೆ ಆಮೇಲೆ. ಇವಾಗ ಟೈಮಿಂಗು 7:45 ಆಗಿದೆ. ಆಲ್ಮೋಸ್ಟ್ ಅರ್ಧ ಗಂಟೆಯಲ್ಲಿ ಒಂದು ಆರ್ಡ್ರ್ ಡೆಲಿವರಿ ಕೊಟ್ಟಿದ್ದೀನಿ. ಎಷ್ಟು ಕಿಲೋಮೀಟ್ರ್ ಅಂದರೆ ಅದು 13.5. ಅದು ನಿಜ ಹೇಳ್ಬೇಕಾದ್ರೆ 14 ಕಿಲೋಮೀಟ್ರ್ ಮೇಲೆ ಐತೆ. ಅದಕ್ಕೆ ರೇನ್ ಮಾಡಿಕೊಟ್ಟವನೇ. ಟೋಟಲ್ ಬಂದುಬಿಟ್ಟು 145 + 55 ರೂಪಾಯಿ ಇದೆ ಇವಾಗ ರಿಟರ್ನ್ ಅಮೌಂಟು. 55 ನಿಮಿಷ ವೇಟ್ ಮಾಡಬೇಕು. ಏನು ನಾಯಿಗಳಿದಾವು, ಯಾವ ತಳಿಯೋದು ನಾಯಿ ಗೊತ್ತಿಲ್ಲಪ್ಪ. ಸಾರಿ 55 ರೂಪಾಯಿ ಕೊಡ್ಬೇಕು. ಇನ್ನೂ ರಿಟರ್ನ್ 55 ರೂಪಾಯಿ ಐತೆ. 55 ನಿಮಿಷ ಅಂತ ಇದ್ದೀನಿ. ನೋಡೋಣ. ಇದನ್ನು ಒಂದು ಕೊಟ್ಟರೆ 55 ರೂಪಾಯಿ ಕೊಟ್ಟರೆ ರಿಟರ್ನ್ ಕರೆಕ್ಟಾಗಿ 200 ರೂಪಾಯಿ ಆಗುತ್ತೆ. 2 ಆರ್ಡ್ರ್ ಕೌಂಟ್ ಆಗಿದೆ. ಅಂದರೆ 10 ಕಿಲೋಮೀಟ್ರ್ ಮೇಲಿದ್ದರೆ 2 ಆರ್ಡ್ರ್ ಕೌಂಟ್ ಆಗುತ್ತಲ್ಲ, 1 ಪ್ಲಸ್ ಆಗುತ್ತಲ್ಲ. ನೋಡೋಣ ಇವಾಗ ಮತ್ತೆ ಇಲ್ಲಿಂದ ನಾವು ಹೋಗಬೇಕು. ಇವಾಗ ಮತ್ತೆ 14 ಕಿಲೋಮೀಟ್ರ್ ಬಾರ ಮೇಲೆ
ನೋಡ್ರಿ ಪ್ರಿಸ್ಟಿ ಜಿಂದಾಲ್ ಅಪಾರ್ಟ್ಮೆಂಟ್ ಏನು ಸೈಕೈಗೈತೆ. ನಾಗಸಂದ್ರದಲ್ಲಿ ಇರೋದು ಇದು ಅಪಾರ್ಟ್ಮೆಂಟು. ನಾನು ದಿಯಾಬ್ರೂಮ್ ಸಂಜಯನಗರ 80 ಫೀಟ್ ರೋಡಿಂದ ಬಂದಿರೋದು ಪಿಕಪ್ ಮಾಡ್ಕೊಂಡು ಡ್ರಾಪ್ ಮಾಡೋಕ್ಕೆ. ಫಸ್ಟ್ನೇ ಆರ್ಡ್ರ್ ರಿಜೆಕ್ಟ್ ಮಾಡಬಾರ್ದು ಅಂತ ಅಂದ್ಕೊಂಡು ಬಂದಿದ್ದೀನಿ. ಇವಾಗ ನಮ್ಮ ಝೋನ್ಗೆ ಹೋಗೋಣ. HMT ಹತ್ರ ನಿಂತ್ಕೊಂಡಿದ್ದೀನಿ ಟೀ ಕುಡಿಬೇಕಂತ. ನಮ್ಮ ದಿಲೀಪ್ ಬಾಯ್ ಬಂದುಬಿಟ್ಟಾನೆ. ದಿಲೀಪ ಏನು ಮಳೆಯಲ್ಲಿ ಫುಲ್ ಜೋರಾ? ಹಾಂ, ಎಷ್ಟು ಹೊಡಿತೀಯ? ಏನು ಮಳೆಗಾಲ ಸ್ಟಾರ್ಟ್ ಆಯ್ತು ಬೇರೆ, ಹೊಡಿಬೇಕಂತ ಪ್ಲ್ಯಾನ್ ಇಟ್ಕೊಂಡಿದ್ಯಾ? ಆದರೆ ಮಳೆಯಲ್ಲಿ ಸ್ಲೋ ಆಗಿ ಓಡಿಸಪ್ಪ ಗಾಡಿಗಳು. ನಿಧಾನಕ್ಕೆ ಓಡಿಸಿ ಅಷ್ಟೇ ಎಲ್ಲರಿಗೂ ಹೇಳ್ತಾ ಇರೋದು. ಹಾಂ, ಹೆಲ್ಮೆಟ್ ಹಾಕ್ಕೊಳ್ಳಿ, ಸರಿಯಾಗಿ ಜಾಕೆಟ್ ಹಾಕ್ಕೊಳ್ಳಿ. ನೋಡಿ ಡೆಕತ್ಲೈನ್ ರೇನ್ಕೋಟ್ ಹಾಕ್ಕೊಂಡು ಅಣ್ಣ ಸಖತ್ತಲ್ಲ. ಡೆಕತ್ಲೈನ್ ಬೆಸ್ಟಾ ಏನು ಸುಗಿದು ಬೆಸ್ಟಾ? ಬ್ರ್ಯಾಂಡ್ ಅದಂತೂ ನಿಜಾನೇ. ಅದ್ರ ಸುಗಿದು ದಪ್ಪ ಇರುತ್ತೆ, ಜಾಸ್ತಿ ವೇಟ್ ಅಲ್ಲ ಸುಗಿದು, ನೀರು ಹೋಗಲ್ಲ ಏನಾಗಲ್ಲ, ಅದು ಎಲ್ಲ ಬೆಸ್ಟೇ. ಹತ್ತತ್ರ 1000 ರೂಪಾಯಿ. ಹಾಂ, ನೋಡು ಏನು ಮಾಡ್ತೀವಿ, 2,500 ರೂಪಾಯಿ ಮೈ ಮೇಲೆ ಹಾಕೊಂಡು ಬಟ್ಟೆ ಹಾಕೊಂಡು ಓಡಾಡ್ತಿದ್ವಿ ಡೆಲಿವರಿ ಬಾಯ್ಸು. ಇದು ನಮ್ಮ ಡೆಲಿವರಿ ಬಾಯ್ಸ್ ಗತ್ತು. ಉಪ್ಪು ಅವನು ಅಷ್ಟೊಂದು ಉಳಿಸ್ತಾನೆ ನಮ್ಮ ದಿಲೀಪು. ಅಪ್ಪ 60-70 ಸಾವಿರ ರೂಪಾಯಿ ಉಳಿಸ್ತಾನಂತೆ ನಮ್ಮ ದಿಲೀಪ್ ತಿಂಗಳಿಗೆ. ಎಲ್ಲ ಖರ್ಚು ತೆಗೆದು ಬೆಸ್ಟ್ ನೋಡಿ. ಆದರೆ ಮಳೆಯಲ್ಲಿ ಗಾಡಿ ಸ್ವಲ್ಪ ನಿಧಾನಕ್ಕೆ ಓಡಿಸಿ, ಹೆಲ್ಮೆಟ್ಗಳು ಹಾಕ್ಕೊಳ್ಳಿ ದಯವಿಟ್ಟು. ಎಲ್ಲರೂ ಸೇಫ್ಟಿ ಯೂಸ್ ಮಾಡಿ. ಜಾಸ್ತಿ ಮಳೆಯಲ್ಲಿ ನೈಟ್ ಹೊತ್ತಿನಲ್ಲಿ ಮಳೆ ಅದು ಇದ್ದರೆ ನಿಧಾನಕ್ಕೆ ಓಡಿಸಿ, ಯಾಕಂದರೆ ರೋಡ್ಗಳೇ ಕಾಣಲ್ಲ ಸರಿಯಾಗಿ ಮಳೆಯಲ್ಲಿ. ಅದಕ್ಕೆ ಹೇಳ್ತಾ ಇರೋದು. ನೋಡಿ ನೀರು ಹೆಂಗೆ ನಿಂತ್ಕೊಂಡೈತೆ ಫುಲ್ಲು ಎಲ್ಲ ಕಡೆ. ಅದು 5 ಗಂಟೆಗೆ ಬೆಳಗ್ಗೆ ಮಳೆ ಬಂದಿತ್ತಲ್ಲ, ಅದಕ್ಕೆ ಇವಾಗ ಮಳೆ ಇಲ್ಲ ಏನಿಲ್ಲ. ಇವಾಗ ನೋಡೋಣ, ಏನು ಒಂದೇ ಆರ್ಡ್ರ್ ಹೊಡೆದಿದ್ದೀನಿ, 200 ರೂಪಾಯಿ ಆಗೈತೆ ಅಷ್ಟೇ. ಇವಾಗ ಟೈಮ್ ಬಂದುಬಿಟ್ಟು 8-11 ಗಂಟೆ ಆಗೈತೆ. ಇವಾಗ ಝೋನ್ ಹತ್ರ ಹೋಗ್ತೀನಿ, ಹೋದ್ಮೇಲೆ ಸಿಗ್ತೀನಿ ಆರ್ಡ್ರ್ ಬಿದ್ಮೇಲೆ. ಇಲ್ಲಿ ಸೆಕೆಂಡ್ ಆರ್ಡ್ರ್ ಬಿದ್ದಿತ್ತು, ರೆಸ್ಟೋರೆಂಟ್ ಹತ್ರ ಬಂದಿದ್ದೆ. ರೆಸ್ಟೋರೆಂಟ್ ಕ್ಲೋಸ್ ಅಂತ ಹಾಕಿದ್ದೀನಿ. ಎಷ್ಟು ಗಂಟೆಗೆ ಟಿಕೆಟ್ ರೈಸ್ ಮಾಡಿದ್ದೀನಿ ಅಂದರೆ ಬರ್ತಿದ್ದೆ 8-19 ಗಂಟೆ ಕಾಲ್ ಬಂದಿದೆ. ಹೋಲ್ನಲ್ಲಿ ಇಟ್ಬಿಟ್ಟವ್ರೆ ಆ ಕಸ್ಟಮರ್ ಕೇರ್ದವರು. ಅದೇನು ರೆಸ್ಪಾನ್ಸ್ ಕೊಡ್ತಾರೋ ಗೊತ್ತಿಲ್ಲ. ಐ ಗೇಂಟ್ ಅರ್ಜೆಂಟ್ ಇಮೇಜ್ ಅಪ್ಲೋಡ್ ಪಿಕ್ಚರ್ ಬಿಲು ಅಂತ ಮತ್ತೆ ಸರಿ ಫೋಟೋ ಹಾಕ್ಬೇಕಂತ. ಕೇಕ್ ಆರ್ಡರ್ ಬಿದ್ದಿರೋದು ಇದು ಸೆಕೆಂಡ್ ಆರ್ಡ್ರ್. ಫಸ್ಟ್ ಆರ್ಡ್ರ್ ಕೇಕ್ ಬಿದ್ದಿತ್ತು, ಅದು ತೊಗೊಂಡೋಗಿ ಕೊಟ್ಟೆ. ಸೆಕೆಂಡ್ ಆರ್ಡ್ರ್ ಬಂದಿದ್ದೀನಿ. ಮತ್ತಿಕೆರೆ JP ಪಾರ್ಕ್ ಸಿಗ್ನಲಿಂದ ಈ ಕಡೆ ಲೆಫ್ಟ್ ಸೈಡಲ್ಲಿರೋದು. ಇದು ಕಿಚನ್ಸ್ ಕೇಕು. ನೋಡಿದ್ರೆ ಇನ್ನೂ ಇಶ್ಯೂ ಸಾಲ್ವ್ ಮಾಡ್ಕೊಡ್ತಲ್ಲ. ಇವಾಗ ಹತ್ತಿರ ಒಂದು 10 ನಿಮಿಷ ಆಯಿತು. ಕಾಲ್ ಇದ್ದಾರೆ ಹೋಲ್ನಲ್ಲಿ. ಕಾಲ್ ಡಿಸ್ಕನೆಕ್ಟ್ ಮಾಡಿಬಿಡಂತ ಹೋಲ್ನಲ್ಲಿ ಬಿಡ್ತಾರೆ. ನೋಡೋಣ ಇರಿ ಏನಾಗುತ್ತೆ. ಹಲೋ ಹಲೋ, ಹಾಂ ಹೇಳಿ ಮೇಡಮ್. ಮೇಡಮ್ ಅದು ಬೋರ್ಡ್ ಇರೋದು ಅಷ್ಟು ದೊಡ್ಡ ಬೋರ್ಡ್ ಇದೆಯಲ್ಲ ಮೇಡಮ್, ಅದು ಕಿಚನ್ಸು ಕೇಕ್ದು. ಓಕೆನಾ? ಕಿಚನ್ಸ್ ಕೇಕ್ ಇರೋದು ಇದು. ಕೇಳಿಸ್ತಾ ಇದೆ ಮೇಡಮ್? ಇದು ಕಿಚನ್ಸ್ ಕೇಕ್ ಇರೋದು ಮೇಡಮ್. ಕಿಚನ್ಸ್ ಕೇಕಿಗೆ ಎಲ್ಲೂ ದೊಡ್ಡ ದೊಡ್ಡ ಬೋರ್ಡ್ಗಳು ಹಾಕಲ್ಲ, ಗೊತ್ತು ತಾನೆ? ಓಕೆ, ನಮಗೇನು ಪೆನಾಲ್ಟಿ ಬೀಳಲ್ಲ? ಓಕೆ ಮೇಡಮ್. ಅವ್ರಿಗೆ ಹೇಳಿ ಇದನ್ನು ಮಾಡೋಕ್ಕೆ ಹೇಳಿ, ಕ್ಲೋಸ್ ಮಾಡಿದ್ರು ಮಾಡೋಕ್ಕೆ ಹೇಳಿ. ಸುಮ್ಮನೆ ಕಸ್ಟಮರ್ ಆರ್ಡ್ರ್ ಮಾಡ್ತಾರೆ. ಅವ್ರು ಓನರ್ ಎಲ್ಲ ಇರ್ತಾರೆ, ಸ್ಟಾಫಿಂಗ್ ಇರ್ತಾರೆ. ಇಲ್ಲಿ ನೋಡಿದ್ರೆ ಶಟರ್ಗಳು ಕ್ಲೋಸ್ ಇರ್ತವೆ. ಓಕೆ ನೋಡೋಣ, ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿದ್ದಾರೆ. 10 ರೂಪಾಯಿ ಕೊಡ್ತಾನೆ ಅಷ್ಟೇ. ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ. ಬುಕ್ ಮಾಡ್ಕೊಂಡಿದ್ದೆ, 9ರಿಂದ ಬುಕ್ ಮಾಡ್ಕೊಂಡಿಲ್ಲ. ನೋಡೋಣ ಇವಾಗ 1 ನಿಮಿಷ ಯಾವ್ದಾದ್ರು ಆರ್ಡ್ರ್ ಕೊಟ್ಟರೆ ಕೊಡ್ತಾನೆ. ಇವಾಗ ಆಲ್ಮೋಸ್ಟು ಹೊಡೆದಿರೋದನ್ನು 5 ಆರ್ಡ್ರು 368 ರೂಪಾಯಿಗೆ 2 ಅವರ್ 14 ನಿಮಿಷ ಡ್ಯೂಟಿ ಮಾಡಿದ್ದೀನಿ. ಯಾಕಂದ್ರೆ ಇವಾಗ ಕೆಲಸ ಐತೆ, ಅದಕ್ಕೆ ಸ್ವಲ್ಪ ಆಚೆ ಹೋಗಬೇಕಾಯ್ತೆ ನಾನು ಮತ್ತು ನಮ್ಮ ಶಂಕರ್ ಬ್ರೋ ಅವರು. ಇವಾಗ ಡೈರೆಕ್ಟಾಗಿ ಸಾಯಂಕಾಲ ಒಂದು 6 ಇಲ್ಲ 7 ಗಂಟೆ ಡ್ಯೂಟಿ ಲಾಗಿನ್ ಆಗ್ತೀನಿ. ಇವಾಗ ಜಸ್ಟ್ ಫೋನ್ ಮಾಡಿದೆ, ಎಲ್ಲ ಆಚೆ ಹೋಗ್ಬೇಕು ಬಾ ಅಂತ, ಏನೋ ಕೆಲಸ ಐತಂತೆ. ನೋಡೋಣ ಇವಾಗ ಡೈರೆಕ್ಟಾಗಿ ನಿಮಗೆ ಸಾಯಂಕಾಲ ಸಿಗ್ತೀನಿ. ಅಲ್ಲಿವರೆಗೂ ಯಾವುದೋ ಅಲ್ಲಿ ಯಪ್ಪ ಇರಿ ಕನ್ಫರ್ಮ್ ಮಾಡಿಬಿಟ್ಟು ಮಲ್ಟಿ ಆರ್ಡ್ರು. ಏನು ಮಾಡಲಿ, ತಲೆ ಕೆಟ್ಟೋಗ್ಬಿಟ್ಟೈತಲ್ಲ ರೀ. ಏನು ಮಾಡೋದು ಗೊತ್ತಾಗ್ತಲ್ಲ ನಮಗೆ. ಇರಿ ಕ್ಯಾನ್ಸಲ್ ಮಾಡಿಬಿಡೋಣ. 2 ಆರ್ಡ್ರ್. ಫುಡ್ಡು ರೆಡಿ ಐತೆ. 2 ಆದ್ರೆ ಹೆಂಗೆ ಕೊಟ್ಟೋನು ಗೊತ್ತಾ? ಇರಿ ತೋರಿಸ್ತೀನಿ. ಒಂದು ಪ್ಲಾಟಿನಮ್ ಸಿಟಿ, ಒಂದು ಇದಕ್ಕೆ 1 ನಿಮಿಷಲ್ಲಿ ರಿಜೆಕ್ಟ್ ಮಾಡಿಬಿಡ್ಲಾ? ಏನು ಮಾಡಲಿ? ರಿಜೆಕ್ಟ್ ಮಾಡಿದರೆ ಇದಕ್ಕಾಗುತ್ತೆ. ರಿಜೆಕ್ಟೇ ಮಾಡಿಬಿಡೋಣ 2 ಆರ್ಡ್ರನ್ನ. ಅನ್ಅಸೈನಿಂಗ್ ಮೈ ಆರ್ಡರ್. ಪೆನಲ್ಟಿ ಹಾಕಿದ್ರೆ ಹಾಕಲಿ ಪರವಾಗಿಲ್ಲ. ಅಲ್ಲಿಂದ ಇದಕ್ಕೆ ಹೋಗೋಣ, ಲಾಂಗ್ ಡಿಸ್ಟೆನ್ಸ್ ಆರ್ಡರ್. ಎಸ್, ಅನ್ಅಸೈನಿಂಗ್ ಆರ್ಡರ್. 1 ಆರ್ಡ್ರು ರಿಜೆಕ್ಟ್ ಆಯಿತು. ಸಮಥಿಂಗ್ ಇಸ್ ಗೆಟಿಂಗ್ ರಾಂಗ್. ಇವಾಗ ಇದ್ಯಾವುದು? ಇದು ಬಂದುಬಿಟ್ಟು ಒಂದು ಇಲ್ಲೇ ಬಿದ್ದೈತೆ ಅಪಾರ್ಟ್ಮೆಂಟ್ಗೆ. ಇದೊಂದು ಕೊಟ್ಬಿಟ್ಟು ಹೋಗೋಣ. ಅದು ಒಂದು ಪ್ರಾಕ್ಟೀಸ್ ಇದೆ, ರಿಜೆಕ್ಟ್ ಮಾಡಿದ್ದೀನಿ ಇವಾಗ ಆರ್ಡ್ರನ್ನ.
ಇವಾಗ ಸಾಯಂಕಾಲ ಕೆಲ್ಸಕ್ಕೆ ಹೋಗ್ಬೇಕು ಅನ್ಕೊಂಡಿದ್ದು ಎಲ್ಲ ನಮ್ಮ ಸಂತೋಷ್ ಬ್ರೋ ಕಾಚ ತೊಗೋಬೇಕಂತ ಅನ್ಕೊಂಡು ಕಾಚ ತರಕ್ಕೆ ವಿಶಾಲ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಮ ಶಂಕರ್ ಬ್ರೋ ಅವ್ರು ಹೋಗ್ತಾ ಇದ್ದಾರೆ, ಹಾಗೆ ಬಂದಿದ್ರು ಟೀ ಕುಡಿಯೋಕ್ಕಂತ. ಬರೋ ಗಾಡಿ ಹತ್ತು ಬೇಗ ಬ್ಯಾಗ್ ಬಿಚ್ಚೋದನ್ನ ನೋಡೋಣ ಹೇರಿ. ಇವತ್ತೇನೋ ರಜಾ ಮಾಡೋಂಗೆ ಕಾಣಿಸ್ತೈತಿ. ವಿಶಾಲ್ ಮಟ್ಟಿಗೆ ಹೋಗ್ಬಿಟ್ಟು 6:17 ಆಗಿದೆ ಟೈಮ್ಸು. ಆ ಶಂಕರ್ ಅವ್ರದ್ದು ಯಾವುದೋ ಒಂದು ಪ್ರಮೋಷನ್ ಇತ್ತು, ಅದು ಮುಗಿಸ್ಕೊಂಡ್ಬಿಟ್ಟು ಬಂದಿದ್ವಿ. ನೋಡೋಣ ಇವಾಗ ವಿಶಾಲ್ ಮಾಟಿಗೆ ಏನೇನು ತೊಗೋತೀವಿ ಅಂತ ಅಲ್ಲೇ ವೀಡಿಯೋಗಳು ಮಾಡ್ಕೊಂಡು ಸಿಗ್ತೀನಿ ರೀ ನಿಮಗೆ. ಯಾಕೋ ಇವಾಗ ವಿಶಾಲ್ ಮಾಟ ಹತ್ರ ಬಂದಿದ್ವಿ, ಏನೋ ಶಾಪಿಂಗ್ ಮಾಡೋಣ ಅಂತ ನೈಟ್ನಲ್ಲಿ. ನಾನು ನಮ್ಮ ಹಾಯ್ ಬ್ರೋ, ಏನು ಸಮಾಚಾರ? ಕ್ಯಾಂಪಸ್ ಹತ್ಕೊಂಡು ಈ ಕಡೆ ಬಂದ್ಬಿಟ್ಟಿದ್ಯಾ? ಹಾಂ, ಕಡಲೆಪುರಿ ತಿನ್ನಕ್ಕೆ ಅಣ್ಣ ಹೊಡ್ಯಾಕೋ ಗಾಡಿ ಎಂಥದ್ದೇನು ಮಾಡ್ತಿ? ಗಾಡಿ ತೆಗಿಯಾಕೋ ಅರ್ಧ ತಾಸು ಮಾಡ್ತಾನೋ ಅಣ್ಣ. ಇವಾಗಿರಿ ಏನೇನು ತೊಗೋತೀವಿ ಅಂತ ಶಾಪಿಂಗ್ ಮಾಡ್ಕೊಂಡು ಹೇಳ್ತೀನಿ. ಏನಾರು ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಆಲ್ಮೋಸ್ಟು, ನಮ್ಗೆ ಗೊತ್ತು. ಆದರೂ ನಮ್ಮ ಪಡಿ ನಾವು ಚೂರು ವೀಡಿಯೋ ಮಾಡ್ಕೊಳ್ಳೋಣ. ತಗೋ ಹೆಲ್ಮೆಟ್ ನಿಂದ ಯಾವ ತೊಗೊಂಡೋಗೋಣ ನಾನು. ಇವಾಗ ನಮ್ಮ ಫ್ರೆಂಡ್ ಸಂತೋಷ್ ಅದು ಇದು ತೊಗೊಂಡ ಅಂತ. ಒಂದು ಪ್ಯಾಂಟ್, 2 ಪ್ಯಾಂಟು, 3 ಪ್ಯಾಂಟು, 1 ಟಿ ಶರ್ಟು, 1 ಹಾರ್ಪಿಕ್ಸು, ಮತ್ತು ಊದ್ಬತ್ತಿ, ಮತ್ತು ಇದು ಓಡಿನಲ್ಲು, ಮೈಸೂರು ಸ್ಯಾಂಡಲ್ ಸೋಪು ಯೂಸ್ ಮಾಡೋಕ್ಕೆ, ಮೈಗೆ ಮತ್ತೇನೇ ತೊಗೊಂಡಿದ್ವಿ. ನೋಡೋಣ ಬಿಲ್ ಎಷ್ಟಾಗುತ್ತೆ. ಇವಾಗೆಲ್ಲ ಬಿಲ್ ಆಯಿತು. ಬಿಲ್ ಯಾರು ಕೊಡೋದು? ಎಲ್ಲ ವಾಚ್ಮೆನ್ ಅಣ್ಣ ಹಂಗೆ ಹೋಗ್ತಾವ ಅವನು, ಕಳ್ಳ ಹಿಡ್ಕೊಂಡು ಅವನು. ಏನೇನು ತೊಗೊಂಡು ತಕ್ಲೆ ಆಯ್ತಲ್ಲಣ್ಣ? ಇಷ್ಟು ಐಟಮ್ಗೆ ಎಷ್ಟು? 2,532 ರೂಪಾಯಿ ಅಮೌಂಟ್ ಆಗಿಬಿಟ್ಟೈತೆ. ಬರೀ ನನ್ನ ಮಗ ಕಾಚ ತೊಗೊಂಬರಕ್ಕೆ ಅಂತ ಕರ್ಕೊಂಡು ಬಂದಿರೋದು. ಬಡ್ಡಿ ಮಗ ನನಗೆ ಶಾಪಿಂಗ್ ಮಾಡಿಸ್ಬಿಟ್ಟ 2,500. ನನ್ನ ಮಗ 100 ರೂಪಾಯಿ ಒಂದು ಕಾಚ ತೊಗೊಂಡಿಲ್ಲ, ಆದ್ರೂ ಅವನು ಏನೂ ತೊಗೊಂಡಿಲ್ಲ. ಬಡ್ಡಿ ಮಗ ವಿಶಾಲ್ ಮಾಡಿ ಕರ್ಕೊಂಡು ಬಂದವ ನನಗೆ. ಹಾಂ ಸಂತ್ಯಾ, ಇದು ನ್ಯಾಯಣ್ಣ? ಇರೋ ಮಳೆ ಬರ್ತೈತೆ ಹೋಗೋಣ. ಹಾಂ ಏನಾಯ್ತಾ? ಇಲ್ಲ ನೀನು ಕಾಚ ಬೇಕೋ ಬೇಡ ಹೇಳು. ತಗೋತೇ ಇಲ್ಲ ಹೇಳು ಕಾಚ? ಕರೆ ತಗೊಳ್ಳಿಲ್ಲ ರೆಂಡಿ ಮಗ. ನನಗೆ 2,000 ರೂಪಾಯಿ 2,500 ರೂಪಾಯಿ ಬಿಲ್ ಮಾಡಿದಿಲ್ಲ ರೆಂಡಿ ಮಗನ. ಬರೀ ತಪ್ಪತ್ತು ಬೈಬಾರ್ದು. ಏನು ಮಾಡ್ತೀರಿ, ಫ್ರೆಂಡ್ಶಿಪ್ಪಲ್ಲಿ ಬೈಗಳು ಬರ್ತಾ ಇರ್ತಾವೆ. ನಮ್ಮ ಉತ್ತರಾಖಂಡಕ್ಕೆ ಬಿಲ್ ಇಟ್ಕೋ ಇರಿ. ಇವಾಗ ಮನೆಗೆ ಹೋಗ್ಬಿಟ್ಟು ಸಿಗ್ತೀನಿ ನಿಮಗೆ. ಶಂಕರ್ ಹತ್ರ ಏನೋ ಗಾಡಿ ರೆಡಿ ಮಾಡ್ತಾವಂತ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ನಂಬಿ ಆದರೆ ಯಾವತ್ತು ಫ್ರೆಂಡ್ಶಿಪ್ನ ಮಾತ್ರ ನಂಬೇಡಿ. ಬಡ್ಡಿ ಮಗ ನನ್ನ ಫ್ರೆಂಡು 100 ತೊಗೋಬೇಕಂತ ಕರ್ಕೊಂಡು ಬಂದವನೆ. ಬಡ್ಡಿ ಮಗ ಅವನು ಒಂದು 100 ತೊಗೊಳ್ಳಿಲ್ಲ, ನನ್ನ ಕಡೆಯಿಂದ 2,500 ರೂಪಾಯಿ ಶಾಪಿಂಗ್ ಮಾಡಿಸ್ಬಿಟ್ಟ. ಪ್ಯಾಂಟು ಶರ್ಟು ಗೀಟು ಅವ್ನು ತೊಗೊಂಡಿರು ಒಂದೇ ಪ್ಯಾಂಟು. ಅದನ್ನೇ ಡಿಸ್ಕೌಂಟ್ ಇತ್ತಂದ್ರೆ ಅವ್ನದು ಸೇಮು ನಂದು ಸೇಮು ಸೊಂಟ ಐತಲ್ಲ, ಅದಕ್ಕೆ ಒಂದೇ ಪ್ಯಾಂಟ್ನೇ 205 ರೂಪಾಯಿ ಡಿಸ್ಕೌಂಟ್ ಇತ್ತು. ಅದನ್ನು ತೊಗೊಂಡು ಆಫರ್ ಟ್ರೆಂಡು ಕ್ಲೋಸ್ ಆಗಿದೆ ಈ ಅಂಗಡಿಯಲ್ಲಂತ ಬಂದು ನಮ್ಮ ರವಿ ಇನ್ಸ್ಟಾಗ್ರಾಮ್ ವಿಡಿಯೋ ನೋಡಿದ್ರೆ ಅಂಗಡಿನೇ ಕ್ಲೋಸ್ ಐತೆ. ಏನು ಮಾಡೋಕ್ಕಾಗಲ್ಲ, ಅವ್ರದ್ದು ಏನೋ ಕೆಲಸ ಇರುತ್ತೆ, ಮದುವೆ ಫಂಕ್ಷನ್ ಅದು ಇದಕ್ಕೆ ಊರಿಗೆ ಹೋಗೋರೆ. ಇದು ನೋಡಿದ್ರೆ ಟ್ರಾಫಿಕ್ಕು. ಅವ್ರಿಗೆ ಏನು ಬೇಜಾರಾಗ್ತೈತೆ ಅಂದರೆ ನನ್ನ ಮಗ ಬಂದುಬಿಟ್ಟು 100 ತೊಗೊಳ್ಳಿಲ್ಲ, ಅದೇ ಬೇಜಾರಾಗ್ತೈತೆ. ವಿಶಾಲ್ ಮಾರ್ಟಲ್ಲಿ ದಯವಿಟ್ಟು ಯಾರಾದರೂ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಬಂದುಬಿಟ್ಟು ವಿಶಾಲ್ ಮಾರ್ಟಲ್ಲಿ ಚೆನ್ನಾಗಿರೋ ಕಾಚಾಗಳು ಇಟ್ಕೊಳ್ಳಿ. ವಿಶಾಲ್ ಮಾರ್ಟಲ್ಲಿ ಒಂದು ಚೆನ್ನಾಗಿರೋ ಕಾಚಾಗಳಿಲ್ಲ, ಅಂದರೆ ಅಂಡರ್ವೇರು ಹುಡುಗರು ಬಾಯ್ಸ್ದು ಒಂದು ಚೆನ್ನಾಗಿಲ್ಲ, ಅದಕ್ಕೆ ತೊಗೊಂಡಿಲ್ಲ. ದಯವಿಟ್ಟು ಯಾರಾದರೂ ಇದು ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಆ ಮ್ಯಾನೇಜರ್ಗೆ ಹೋಗೋರು ಶೇರ್ ಮಾಡಿ ಅಷ್ಟೇ. ಯಾಕಂದರೆ ಒಂದು ಅಂಡರ್ವೇರು ಚೆನ್ನಾಗಿಲ್ಲ, ಕ್ವಾಲಿಟಿ ಚೆನ್ನಾಗಿಲ್ಲ. ಪ್ರೈಸ್ ಏನೋ ನಾರ್ಮಲಾಗಿ ಒಂದು 100-150 ರೂಪಾಯಿ ಐತೆ ಒಂದು ಅಂಡರ್ವೇರು. ಅದಕ್ಕೆ ಯಾರು ತೋರಿಸ್ಬೇಕು ಹೇಳಿ? ಒಂದು ಚೆನ್ನಾಗಿಲ್ಲ ಅಂತ ಬಡ್ಡಿ ಮಗ ನನಗೆ ಟಿ ಶರ್ಟು ಪ್ಯಾಂಟು ಹಾರ್ಪಿಕ್ಸು ಮೈಸೂರು ಸ್ಯಾಂಡಲ್ ಸೋಪು ಉದ್ದಿನ ಕಡ್ಡಿ ಅದು ಇದು ಅಂದ್ಕೊಂಡು 2,500 ರೂಪಾಯಿ ಬಿಲ್ ಮಾಡಿಬಿಟ್ಟ. ಅದು ದುಡಿಯೋದೇ ನಮ್ಮ ಮನೆಗೆ ದಿನಕ್ಕೆ ಒಂದು ದಿವಸ, ಆದರೆ ನಾವು ಖರ್ಚು ಮಾಡೋದು ಒಂದೇ ಏಟಿಗೆ ಖರ್ಚು ಮಾಡ್ತೀವಿ. ಒಂದು ದಿವಸ ದುಡ್ದಿರೋದು ಒಂದೇ ಏಟಿಗೆ, ಅರ್ಧ ಗಂಟೆಯಲ್ಲಿ ಖಲಾಸ್ ದುಡ್ಡು. ಮೊನ್ನೆ ದುಡ್ದು ಇವತ್ತು ಖರ್ಚು. ಹೋದವರ ಗಾಡಿ ಸರ್ವಿಸಿಂಗ್ ಕೊಟ್ಬಿಟ್ಟು 2-3 ಸಾವಿರ ರೂಪಾಯಿ ಖರ್ಚು ಮಾಡಿದೆ. ಇವತ್ತು ಶಾಪಿಂಗ್ ಮಾಡಿಬಿಟ್ಟು 2-3 ಸಾವಿರ ರೂಪಾಯಿ ಖರ್ಚು. ಏನು ಮಾಡೋಕ್ಕಾಗಲ್ಲ, ಜೀವನ ನಡೀತಾ ಇರುತ್ತೆ, ಖರ್ಚು ಮಾಡ್ತಾ ಇರಬೇಕು, ಆವಾಗಲೇ ನಡೆಯೋದು ಜೀವನ. ಖರ್ಚು ಮಾಡಿಲ್ಲ ಅಂದರೆ ಜೀವನ ಅಂತಾರ. ಅಣ್ಣ ಇರೋಣ ಹೋಗ್ತೀನಿ ನಾನು, ಇಂಡಿಕೇಟ್ರ್ ಹಾಕಿದ್ದೀನಿ ನೋಡೋಣ. ಕಾಲ ಮೇಲೆ ಹತ್ತಿಸ್ಬಿಟ್ಟಿಯಾ ಎಲ್ಲಾದರೂ ನೋಡೋಣ. ಇವಾಗ ನಮ್ಮ ಶಂಕರ್ ಬ್ರೋ ಹತ್ರ ಹೋಗೋಣ. ಎಲ್ಲಿದ್ದಾನೋ ಗೊತ್ತಿಲ್ಲ, ಅವನೇನೋ ಗಾಡಿ ರೆಡಿ ಮಾಡಿಸ್ತಾ ಇದ್ದಾನಂತೆ. ಆ ಬಡ್ಡಿ ಮಗ ಎಲ್ಲಿ ಏನು ರೆಡಿ ಮಾಡಿಸ್ತಾನಂತ ಗೊತ್ತಿಲ್ಲ. ನೋಡೋಣ ಅಲ್ಲಿ ಹೋದ್ಮೇಲೆ ಏನು ರೋಡ್ಗಳು ಇದು, ಅಲ್ಲಿ ಹೋದ್ಮೇಲೆ ಸಿಗ್ತೀನಿ. ಇವಾಗ ನಮ್ಮ ಗಂಗಾನಗರ ಮಾರ್ಕೆಟ್ ರೋಡಲ್ಲಿ ಬಂದಿದ್ದೀವಿ. ಇದು ಮಾರ್ಕೆಟ್ ಸುತ್ತಾಡ್ತಾ ಇದ್ರೆ ಏನೋ ಒಂದು ಫೀಲು, ನಮ್ಮೂರು ಸುತ್ತಾಡೋಂಗಾಗುತ್ತೆ. ನಮ್ಮೂರು ಹತ್ತನಿದು ನಮ್ಮೂರ್ದು ಸೇಮ್ ಮಾರ್ಕೆಟ್ ಹಿಂಗೆ ಇರೋದು, ಅಂಬೇಡ್ಕರ್ ಸರ್ಕಲ್ ಕೆಳಗಡೆ ಹಿಂಗೆ ಇರೋದು ಸೇಮ್ ಫೀಲ್ ನನಗೆ ಬರುತ್ತೆ ಈ ಮಾರ್ಕೆಟಲ್ಲಿ ಓಡಾಡೋಕ್ಕೆ. ಇವಾಗ ಕಾಚಾ ತೊಗೊಳಕ್ಕೆ ಈ ಬಟ್ಟೆ ಶಾಪಿಗೆ ಹೋಗ್ಬೇಕು ನಾವು. ಇಂಡಿಕೇಟರ್ ಯಪ್ಪ ಏನು ಸ್ಟ್ಯಾಂಡ್ ಇದು, ಬರೀ ಕಾಚಾ ತೊಗೊಳೋಣ 2 ನಮ್ಮ ದೋಸ್ತಿಗೆ. ಇದೇನು ಇದು ಗಾಡಿಕೆನೇ ಬರುತ್ತೆ.
ಬರ್ರಿ ಅಂದ್ರೆ 100 ತಗೊಳ್ಳೋ ಬೇಗ 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 ಬರೋ ಬೇಗ. ನನ್ನ ಮಗ ಬರೋಕೆ ಎಷ್ಟೊತ್ತ ಬರ್ತಾನೆ. ಅಣ್ಣ 200 ಇರ್ಬೇಕು ಕಡೆ 35 ಎಲ್ಲೋದ ಅವನು ಬರ್ತಾನೆ ಇಲ್ಲ. ಊಟ ಆಯ್ತಾನ? ಊಟ ಆಯ್ತಾ? ಹೌದಾ? ಅವನೆಲ್ಲೋದ ನನ್ನ ಮಗ ಬರೋಕ್ಕೂ ಎಷ್ಟೊತ್ತು ಮಾಡ್ತಾನೆ ಬರಕ ಆದ್ರೆ ಮನ ಅಲ್ಲಿ ಅಲ್ಲಿ ಮಠ ವಿಶಾಲ್ ಮಠಲ್ಲಿ ಅದನ್ನ ಅಲ್ಲಿಟ್ಬಿಟ್ಟು ಇವಾಗ 200 ತಗೊಳಕ್ ಬಂದಿದ್ವಿ. ಅಣ್ಣ 200 ಕೊಡಿ ಅಣ್ಣ. ಅವರು ಫುಲ್ಲು ವೀದಾಗ ಮತ್ತೆ ಅದಲ್ಲ ಮತ್ತೆ ರೆಡಿ ಮಾಡ ಫುಲ್ ಮಬ್ಬು ಸುಳಿ ಮಗದೆ ಅಂದ್ರೆ ಹೋಗಿ ಕೊಡ್ತಿಲ್ಲ. ತಗೋ ಯಾವ್ದು ತಗೋತಿ ತಗೋ. ಈ ಥರ ತಗೋತಿಯಾ? ಈಸನ ನಿನ್ನು ಪಡ್ ಅಂತ ಇಡ್ಲೇನ್ರಿ ರೆಡಿ ಮಾಡ ಜಲ್ದಿ ತಗೋ ಟೈಮ್ ಇಲ್ಲ. ರೂಪ ತಗೋ ರೂಪ ಐತೆ ಇಲ್ಲಿ, ಕ್ರೇಜಿ ಐತೆ, ಮತ್ತೆ ಯಾವ್ದೈತೆ ನೋಡು ಇಲ್ಲಿ ಮಾರ್ಕೋ ಐತೆ ನೋಡು ಸಂತ್ಯ, ಮಾರ್ಕೋ ಮ್ಯಾನ್. ಹಾಂ ಟೈಮ್ ವೇಸ್ಟ್ ಮಾಡ್ಬೇಡ ತಗೋಲ್ಲ ಜಲ್ದಿ. ಯಾವ್ದು ವಿಷ ಇಲ್ಲ ಮತ್ತಿಲ್ಲಂದ್ರೆ ನಡಿ, ಟೈಮ್ ವೇಸ್ಟ್ ಮಾಡಬೇಡ. ಇಲ್ಲಾಂದ್ರೆ ಬೇರೆ ಅಂಗಡಿಗೆ ಹೋಗ್ಬೇಕು, ಸುಮ್ಮನೆ ನಿಂತ್ಕೊಂಬಾರ್ದು. ತಗೋದು ಜಲ್ದಿ. ಯಾಕಾದ್ರೆ ಕರ್ಕೊಂಬಂದಿವ್ ರೆಡಿ ಮಾಡಿ ಬಾ, ಇಲ್ಲಿ ಬಾಜುಕ್ ಅಂಗಡಿ ಹೋಗೋಣೀಗ. ಅರ್ಧ ಗಂಟೆ ಮಾಡ್ತಾನೆ, ಹೋಗಿ ಕೇಳ್ಕೊಂಡ್ ಬಾ ಕೊಡೋದು ಕೈಯಲ್ಲಿ ಹಿಡ್ಕೊತೀನಿ. ನನಗೇನು ಗೊತ್ತು ರಂಡಿ ಮಗನ ನೀ ಅಂತಂದು ಹಾಕೋತಿ ಅಂತ ನನಗೇನು ಗೊತ್ತು. ನೋಡೋದು ತೆಗೆದ್ಬಿಟ್ಟು ನೋಡ್ಲಿ. ಇಲ್ಲ ಹೋಗು ಜಾಕಿಗೆ ತಗೋ ಹೋಗಿ ಜಲ್ದಿ. ಬೇಡ 100 ತಗೊಳ್ಳೋದ ಬೇಡ ನಡಿ. 100 ತಗೊಳ್ಳೋದೇ ಬೇಡ ಅಂತ ಬಿಟ್ಬಿಟ್ಟ ಎಲ್ಲ ಅಂಗಡಿಯಲ್ಲೂ. ನನ್ನ ಮಗ ಹೆಣ್ಮಕ್ಳು ಇದ್ಬಿಟ್ರೆ ಒಂದು ನಾಚಿಕೆ ಆಗ್ತೈತೆ ಅಂತ ಅವ್ನಿಗೆ. ಬಟ್ಟೆ ತಗೊಳಕ್ಕೂ ನಾಚಿಕೆ ಆಗತ್ತೆ ಅಂದ್ರೆ ಇನ್ನೇನು ಮಾಡೋಣ. ಅಲ್ಲಿ ಹುಡುಗರು ಬಟ್ಟೆ ಶಾಪಲ್ಲಿ ಲೇಡೀಸ್ ಬಂದ್ಬಿಟ್ರೆ ನಾಚಿಕೆ ಆಗ್ತೈತೆ. ಕಂಫರ್ಟೇಬಲ್ ಆಗ್ಬೇಕಂತೆ ಬಡ್ಡಿ ಮಗನೇ ಹೋದು. ಹಾಂ ಸುಖದಾಗಿರ್ತಾನೆ ನಿನ್ ತಮ್ಮ ಬಂದ್ ನೋಡಿ ಇಲ್ಲೇ ನೋಡೋಣ ಬಾರೇ. ನನ್ನ ಮಗ ಊರು ಗಲ್ಲಿ ಸುತ್ತಾಡ್ತಾನೆ ಅವನೊಂದು ಬೇರೆ. ಬಾ ಇವಾಗ ಅಲ್ಲಿ ಇಲ್ಲಿ ಇದೊಂದು ಬಟ್ಟೆ ಶಾಪ್ ಹೋಗೋಣ, ಅಲ್ಲಿ ಬಿಟ್ರೆ ಎಲ್ಲೂ ತೊಗೊಳಲ್ಲ ನಾನು ಹತ್ರ. ನೀನು ಬೇಕಾದ್ರೆ ತಗೋ ಎಲ್ಲಾದ್ರು. ಹಾಂ ನಮ್ಮೂರಲ್ಲಾದ್ರು ನಮ್ಮನೆ ಎಂತ ಬೇಕಾದ್ದು ಬ್ರ್ಯಾಂಡ್ ಚಡ್ಡಿಗಳು ಸಿಗ್ತವೆ. ಈ ಇದರಲ್ಲಿ ನಮ್ಮ ಮಾರ್ಕೆಟ್ ರೋಡಲ್ಲಿ ಒಂದು ಇದನ್ನು ಸಿಗ್ತಾ ಇಲ್ಲ. ಎಲ್ಲೈತ ಬಟ್ಟೆ ಶಾಪ್? ಈ ಬಟ್ಟೆ ಶಾಪಲ್ಲಿ ತೊಗೊಳೋಣ ಇರಪ್ಪ. ಇಲ್ಲೇ ಸೈಡ್ ಹಾಕ್ಬಿಡೋಣ ಅಣ್ಣ. ಸೈಡ್ ಆಗೋಣ ಯಾರಣ್ಣ ನೀನು? ಇರಿ ಇಲ್ಲಿ ಒಳಗಡೆ ಹೋಗ್ಬಿಟ್ಟು ತೊಗೊಳೋಣ ಯಾವ ಥರ ಬಟ್ಟೆಗಳು ಸಿಗ್ತಾವಂತ. ಇಳಿಲ್ಲ ಇಳ್ಯಾಕೆ ಅರ್ಧ ತಾಸು ಮಾಡ್ತಾನೆ ನೀವು. ಬಾ ಜಲ್ದಿ ಬಾ ಟೈಮ್ ಇಲ್ಲ ಅಣ್ಣ. 100 ಇದೆಯಾ? ಹಾಂ ಯಾವುದು? ಇದನ್ನೈತೆ ನೋಡು ಡಾಲರ್ನ್ಯಾಗ. ಸಂತ್ಯ ಡಾಲರ್ನ್ಯಾಗ ಐತೆ ವೀಸಾ ಅಣ್ಣ. ವೀಸಾ ಐತಾ? ವೀಸಾ ಸಂತ್ಯ ವೀಸಾ ಇಲ್ಲ ಅಂತ ಡಾಲರ್ನ್ಯಾಗ ಐತಂತೆ. ವೀಸಾ ಇಲ್ಲ ಅಂತ ಡಾಲರ್ನ್ಯಾಗ ಐತಂತೆ. ಬಾರೋ ಚಿನ್ನ ಕ್ಯಾಮ್ರಾ ಆಫ್ ಮಾಡಲ್ಲ, ಆನಲ್ಲೇ ಇರಲಿ. ಅವ್ನು ಕಾಜ ತಗೋದು ನೋಡ್ಬೇಕು ನಾನು ಗುರು ಇವತ್ತು. ಅದು ಎಂತ ಕಾಜ ತಗೋದು ಇಲ್ಲ, ನಾನು ಮಾಡ್ತೀನಿ. ನಿಂದೇನು ಮತ್ತೇನು ಗುರು ಫುಲ್ ಟಾರ್ಗೆಟ್ ಹೊಡೆದ? ಆಫ್ ಮಾಡಲ್ಲ ಇರು ಗುರು. ಇಲ್ಲಪ್ಪ ಮುಂದೆ ಐತೆ. ಒಂದೊಂದು ರೋಡಲ್ಲಿ ಓಡಾಡಿಸ್ತಾನೆ ಬಡ್ಡಿ ಮಗ. ಇವಾಗ ಹತ್ತತ್ರ 5 ಅಂಗಡಿ ಐತಿ. ವಿಶಾಲ್ ಮಟ್ಟು ಅಲ್ಲಿ 2, ಇದು 3ನೇದು, ಇದು 4ನೇ ಬಟ್ಟೆ ಶಾಪಿಗೆ ಹೋಗ್ತಾ ಇದ್ವಿ. ಹೋಗಿ ಕೇಳ್ಕೊಂಬರೋಕೆ ಹೋಗಿರಿ, ನಾನು ಆಮೇಲೆ ಸಿಗ್ತೀನಿ ನಿಮಗೆ. ಶಂಕರ್ ನಮ್ಮ ಹುಡುಗರು ಏನು ಗೊತ್ತಾ ಹೇಳ ಬೇಡ ಹೇಳು.
ಆ ನನ್ನ ಮಕ್ಕಳು ಹೊರಗಡೆ ಆಚೆಗಡೆ ಬಟ್ಟೆ ಹರಿದಿದ್ದು ಪೋರಾಗಲ್ಲ, ಒಳಗಡೆ ನಿಕ್ಕರ್ ಮಾತ್ರ ಬ್ರ್ಯಾಂಡೆಡ್ ಬೇಕಂತಾರೆ. ಏನು ಮಾಡ್ತೀಯ, ಹೊರಗಡೆ ಟಿ ಶರ್ಟ್ ಹಾಕೊಳ್ಳೋದು 100-200 ರೂಪಾಯಿದು, ಒಳಗಡೆ ಕಾಚ ಮಾತ್ರ 400 ರೂಪಾಯಿದು. ದ್ಯಾಟ್ ಈಸ್ ಬಾಯ್ಸ್. ಏನಂದವಳು ನೋಡ್ರಿ, ನಮ್ಮ ಹುಡುಗರು ಎಂತ ಬಡ್ಡಿ ಮಕ್ಕಳು ನೋಡ್ರಿ, ಆ ಪ್ಯಾಂಟ್ ನೋಡ್ರಿ, ಇದು ನೋಡ್ರಿ, ಒಳಗಡೆ ಕಾಚ ಮಾತ್ರ 400 ರೂಪಾಯಿ ಬ್ರ್ಯಾಂಡ್ ಬೇಕಂತೆ ಜಾಕಿದು. ಏನು ಹೇಳೋಣ, ಬೇಗ ತೊಗೊಳ್ಳಿ. ಹತ್ತತ್ರ ಗಂಗಾನಗರ ಮಾರ್ಕೆಟ್ 1 ಕಿಲೋಮೀಟರ್ ಸುತ್ತೋಣ. ಆ ಮೂಲೆಯಿಂದ ಇಲ್ಲಿವರೆಗೆ ಬಂದಿದ್ದೀವಿ ಇವಾಗ ಮಮ್ಮಿ ಡ್ಯಾಡಿ ಇದಕ್ಕೆ, ಅಂದರೆ ಶಾಪ್ ಇರೋದು ಮಮ್ಮಿ ಡ್ಯಾಡಿ ಅಂತ. ಇಲ್ಲಿ ಬಂದಿದ್ದೀವಿ ಇವಾಗ ಜಾಗಿ ತೊಗೊಳಕ್ಕೆ ಲಾಸ್ಟಿಗೆ. ಅದೇನು ತೊಗೋತಾನೋ ಗೊತ್ತಿಲ್ಲ, ತೊಗೊಂಡಾದ್ಮೇಲೆ ಸಿಗ್ತೀನಿ ರೀ. ನನ್ನ ಫ್ರೆಂಡು ನನಗೆ ಶಾಪಿಂಗ್ ಮಾಡಿಸೋದು ವಿಶಾಲ್ ಮಟ್ಟಲ್ಲಿ ಇಷ್ಟದು. ಆ ಬಡ್ಡಿ ಮಗ ತೊಗೊಂಡಿರೋದು 200 ನಿಕ್ಕರು 300 ರೂಪಾಯಿ, 301 ರೂಪಾಯಿ ತೊಗೊಂಡವನೆ ಬಡ್ಡಿ ಮಗ. ಹೊರಗಡೆ ಬಟ್ಟೆ ಮಾತ್ರ 400 ರೂಪಾಯಿ ಪ್ಯಾಂಟ್ ಹಾಕೋತಾನೆ, ಒಳಗಡೆ ಕಾಚ ಮಾತ್ರ 300-400 ರೂಪಾಯಿ ಬೇಕಂತೆ. ಬ್ರ್ಯಾಂಡ್ ಅದು ಒಳಗಡೆ ಹಾಕೋದಂತೆ. ತಮ್ಮ ಕೂಲಾಗಿರ್ಬೇಕಲ್ಲ ಎಷ್ಟಾದ್ರೂ, ಏನು ಮಾಡೋಕ್ಕಾಗಲ್ಲ. ಬರ್ರಿ ಇನ್ನು ಹೋಗೋಣ. ನಮ್ಮ ಶಂಕರ್ ಬರೋರು ನಮ್ಮ ಮನೆಗೆ ಬಿಟ್ಟು ನಾವು ನಮ್ಮ ಪಾಡಿಗೆ ಹೋಗೋಣ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಎಷ್ಟಾದ್ರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ, ಬಾಯ್.